ಮೊಟ್ಟೆಯಲ್ಲಿ ಕೆಮಿಕಲ್ ಮತ್ತು ವಿಷಕಾರಕ ಕ್ಯಾನ್ಸರ್ ಪತ್ತೆ ಅಂತಕ್ಕಂತಹ ವಿಚಾರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮೊಟ್ಟೆ ಅಂಗಡಿ ಬಳಿ ನಾನು ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಾನೇ ಸಾಕಷ್ಟು ಜನ ದಿನಂಪ್ರತಿ ಇವತ್ತು ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಒಯ್ತಕ್ಕಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ದಿನನಿತ್ಯ ಕೂಡ ಇಲ್ಲಿ ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಅಂಗಡಿಗಳಿಗೆ ಅವರವರ ಮನೆಗಳಿಗೆ ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿಂದ ಮೊಟ್ಟೆಗಳನ್ನ ಒಯ್ತಕ್ಕಂಥದ್ದು ಯಥಾವತ್ತಾಗಿ ಇವತ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು. ಈ ಬಗ್ಗೆ ಒಂದಿಷ್ಟು ಇಲ್ಲಿ ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಪತ್ತೆ ಅಂತಕ್ಕಂತ ವಿಚಾರವಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಸರ್, ನಾವ್ ಹೇಳೋದಿಷ್ಟೇ, ಆ ತರ ಏನಾದ್ರು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಏನಾದ್ರು ಇಟ್ಟಿದ್ರೆ ಇದು ಯಾವಾಗಿಂದ ಬಂದಿದೆ ಅಂದ್ರೆ ಒಂದ್ ವಾರದಿಂದ ಬಂದಿರತಕ್ಕಂತ ಸುದ್ದಿ. ಇದು ಆಕ್ಚುಲಿ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಅಂಗಡಿಗಳಿಗೆ, ಆಮೇಲೆ ಮನೆಗಳಿಗೆ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಾಸ್ಪಿಟ್ಲ್ಗಳಿಗೆ, ರೋಗಿಗಳಿಗೆ ಎಲ್ಲರಿಗೂ ಕೊಡ್ತಾರೆ. ಈಗ ಅಂತ ಕೊಡ್ತಕ್ಕಂತ ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ಅಂತೇಳಿ ಮಕ್ಕಳಿಗೆ ಎಲ್ಲರಿಗೂ ನೀಡ್ತಾರೆ. ಇಂಥದ್ರನ್ನ ಇದ್ರ ಬಗ್ಗೆ ಅವಹೇಳನ ನೀಡಿರ್ತಕ್ಕಂತ ವ್ಯಕ್ತಿ ಮೇಲೆ ಕೂಡಲೇ ಕ್ರಮ ತಗೋಬೇಕಂತೇಳಿ ಹೇಳಿಕ್ ಇಷ್ಟಪಡ್ತೀವಿ. ಹಾಗೆ ಆತರ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಈ ಮೊಟ್ಟೆನ ಬೇಕಾದ್ರೆ ಪರಿಶೀಲನೆ ಕೊಟ್ಟು ಪರಿಶೀಲನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ಳಕ್ ಇಷ್ಟಪಡ್ತೀನಿ. ಇದು ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದವ್ರು ಮಾತಾದ್ರೆ, ಇನ್ನು ಮೊಟ್ಟೆ ಮಾರ್ತಕ್ಕಂಥವ್ರು ಇದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀವಿ ಸರ್? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅಂತ ಹೇಳಿ ಒಂದು ಹಬ್ಬಿರ್ತಕ್ಕಂಥದ್ದು, ಏನ್ ಹೇಳ್ತೀವಿ? ಅದು ಇಲ್ಲಿದೇನಲ್ಲ ಸರ್, ಕರ್ನಾಟಕದ್ದು. ಅದು ಔಟ್ ಆಫ್ ಇಂದು. ಅದು ಏನಾದ್ರು ಮೊಟ್ಟೆ ಸ್ಟಾಕ್ ಮೊಟ್ಟೆ ಏನಾದ್ರು ಇದ್ರೆ ಆ ತರ ಏನಾದ್ರು ಬಂದ್ರೆ ಬಂದಿರ್ಬೋದು. ಇಲ್ಲಂತೂ ನಮ್ಮ ರಾಜ್ಯದೊಳಗೆ ಇಲ್ಲ. ಅದು ಈಗ 2-3 ದಿವಸಲಿದ್ದ ಫೇಕ್ ನ್ಯೂಸ್ ಎಬ್ಸಿದ್ದಾರೆ. ಅದ್ರಲ್ಲಿದ್ದ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮೊಟ್ಟೆ ಆ ತರ ಏನಾರು ಇದ್ದಿದ್ರೆ ಇಷ್ಟು ವರ್ಷಲಿದ್ದ ಐತಿ, ಆ ತರ ಏನ್ ಇಲ್ಲ. ಎಷ್ಟು ಮಾರ್ತೀರಿ ಸರ್ ದಿವಸ ಒಂದ್ 20-25 ಸಾವಿರ ಹೋಗುತ್ತೆ. 20-25 ಸಾವಿರ ಮೊಟ್ಟೆ ಹೋಗುತ್ತಾ? ಆ ತರ ಏನು ಕಂಡಿಲ್ಲ ಇಲ್ಲಿ. ಪ್ರಶ್ನೆ ಮಾಡಿದ್ರೆ ಇಲ್ಲ ಇಲ್ಲ ಇಲ್ಲ, ಯಾರು ಏನು ಪ್ರಶ್ನೆ ಏನಿಲ್ಲ. ಯಾಕಂದ್ರ ಮೇನ್ ಪೌಷ್ಟಿಕ ಆಹಾರ ಅಂತೇಳಿ ಒಳ್ಳೆ ಇದೈತಿ, ಕ್ಲೈಮೇಟ್ ಕೂಡಿರೋದ್ರಿಂದ ಮಾಮೂಲಾಗಿ ಐತಿ ಸರ್, ಹಂಗೇನಿಲ್ಲ. ಇದಿಷ್ಟು ಮೊಟ್ಟೆ ಏನು ಹೋಲ್ಸೇಲ್ ದರದಲ್ಲಿ ಮಾರಾಟವನ್ನ ಮಾಡ್ತಕ್ಕಂತಹ ವ್ಯಾಪಾರಸ್ಥರ ಮಾತು. ಅದ್ರ ಜೊತೆಗೆ ಖರೀದಿದಾರರು ಕೂಡ ಆ ರೀತಿಯ ಯಾವುದೇ ಅಂಶಗಳು ನಮಗೆ ಕಂಡು ಬಂದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮೊಟ್ಟೆಯಲ್ಲಿ ಕೆಮಿಕಲ್ ಮತ್ತು ವಿಷಕಾರಕ ಕ್ಯಾನ್ಸರ್ ಪತ್ತೆ ಅಂತಕ್ಕಂತಹ ವಿಚಾರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮೊಟ್ಟೆ ಅಂಗಡಿ ಬಳಿ ನಾನು ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಾನೇ ಸಾಕಷ್ಟು ಜನ ದಿನಂಪ್ರತಿ ಇವತ್ತು ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಒಯ್ತಕ್ಕಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ದಿನನಿತ್ಯ ಕೂಡ ಇಲ್ಲಿ ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಅಂಗಡಿಗಳಿಗೆ, ಅವರವರ ಮನೆಗಳಿಗೆ, ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿಂದ ಮೊಟ್ಟೆಗಳನ್ನ ಒಯ್ತಕ್ಕಂಥದ್ದು ಯಥಾವತ್ತಾಗಿ ಇವತ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು. ಈ ಬಗ್ಗೆ ಒಂದಿಷ್ಟು ಇಲ್ಲಿ ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಪತ್ತೆ ಅಂತಕ್ಕಂತ ವಿಚಾರವಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಸರ್, ನಾವ್ ಹೇಳೋದಿಷ್ಟೇ, ಆ ತರ ಏನಾದ್ರು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಏನಾದ್ರು ಇಟ್ಟಿದ್ರೆ ಇದು ಯಾವಾಗಿಂದ ಬಂದಿದೆ ಅಂದ್ರೆ ಒಂದ್ ವಾರದಿಂದ ಬಂದಿರತಕ್ಕಂತ ಸುದ್ದಿ. ಇದು ಆಕ್ಚುಲಿ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಅಂಗಡಿಗಳಿಗೆ, ಆಮೇಲೆ ಮನೆಗಳಿಗೆ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಾಸ್ಪಿಟ್ಲ್ಗಳಿಗೆ, ರೋಗಿಗಳಿಗೆ ಎಲ್ಲರಿಗೂ ಕೊಡ್ತಾರೆ. ಈಗ ಅಂತ ಕೊಡ್ತಕ್ಕಂತ ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ಅಂತೇಳಿ ಮಕ್ಕಳಿಗೆ ಎಲ್ಲರಿಗೂ ನೀಡ್ತಾರೆ. ಇಂಥದ್ರನ್ನ ಇದ್ರ ಬಗ್ಗೆ ಅವಹೇಳನ ನೀಡಿರ್ತಕ್ಕಂತ ವ್ಯಕ್ತಿ ಮೇಲೆ ಕೂಡಲೇ ಕ್ರಮ ತಗೋಬೇಕಂತೇಳಿ ಹೇಳಿಕ್ ಇಷ್ಟಪಡ್ತೀವಿ. ಹಾಗೆ ಆತರ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಈ ಮೊಟ್ಟೆನ ಬೇಕಾದ್ರೆ ಪರಿಶೀಲನೆ ಕೊಟ್ಟು ಪರಿಶೀಲನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ಳಕ್ ಇಷ್ಟಪಡ್ತೀನಿ. ಇದು ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದವ್ರು ಮಾತಾದ್ರೆ, ಇನ್ನು ಮೊಟ್ಟೆ ಮಾರ್ತಕ್ಕಂಥವ್ರು ಇದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀವಿ ಸರ್? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅಂತ ಹೇಳಿ ಒಂದು ಹಬ್ಬಿರ್ತಕ್ಕಂಥದ್ದು, ಏನ್ ಹೇಳ್ತೀವಿ? ಅದು ಇಲ್ಲಿದೇನಲ್ಲ ಸರ್, ಕರ್ನಾಟಕದ್ದು. ಅದು ಔಟ್ ಆಫ್ ಇಂದು. ಅದು ಏನಾದ್ರು ಮೊಟ್ಟೆ ಸ್ಟಾಕ್ ಮೊಟ್ಟೆ ಏನಾದ್ರು ಇದ್ರೆ ಆ ತರ ಏನಾದ್ರು ಬಂದ್ರೆ ಬಂದಿರ್ಬೋದು. ಇಲ್ಲಂತೂ ನಮ್ಮ ರಾಜ್ಯದೊಳಗೆ ಇಲ್ಲ. ಅದು ಈಗ 2-3 ದಿವಸಲಿದ್ದ ಫೇಕ್ ನ್ಯೂಸ್ ಎಬ್ಸಿದ್ದಾರೆ. ಅದ್ರಲ್ಲಿದ್ದ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮೊಟ್ಟೆ ಆ ತರ ಏನಾರು ಇದ್ದಿದ್ರೆ ಇಷ್ಟು ವರ್ಷಲಿದ್ದ ಐತಿ, ಆ ತರ ಏನ್ ಇಲ್ಲ. ಎಷ್ಟು ಮಾರ್ತೀರಿ ಸರ್ ದಿವಸ ಒಂದ್ 20-25 ಸಾವಿರ ಹೋಗುತ್ತೆ. 20-25 ಸಾವಿರ ಮೊಟ್ಟೆ ಹೋಗುತ್ತಾ?
ಆ ತರ ಏನು ಕಂಡಿಲ್ಲ ಇಲ್ಲಿ. ಪ್ರಶ್ನೆ ಮಾಡ್ಯಾರ? ಇಲ್ಲ 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 ಯಾರು ಏನು ಪ್ರಶ್ನೆ ಏನಿಲ್ಲ. ಯಾಕಂದ್ರ ಮೇನ್ ಪೌಷ್ಟಿಕ ಆಹಾರ ಅಂತೇಳಿ ಒಳ್ಳೆ ಇದೈತಿ, ಕ್ಲೈಮೇಟ್ ಕೂಡಿರೋದ್ರಿಂದ ಮಾಮೂಲಾಗಿ ಐತಿ ಸರ್, ಹಂಗೇನಿಲ್ಲ. ಇದಿಷ್ಟು ಆ ಮೊಟ್ಟೆ ಏನು ಹೋಲ್ಸೇಲ್ ದರದಲ್ಲಿ ಮಾರಾಟವನ್ನ ಮಾಡ್ತಕ್ಕಂತಹ ವ್ಯಾಪಾರಸ್ಥರ ಮಾತು. ಅದ್ರ ಜೊತೆಗೆ ಖರೀದಿದಾರರು ಕೂಡ ಆ ರೀತಿಯ ಯಾವುದೇ ಅಂಶಗಳು ನಮಗೆ ಕಂಡು ಬಂದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮೊಟ್ಟೆಯಲ್ಲಿ ಕೆಮಿಕಲ್ ಮತ್ತು ವಿಷಕಾರಕ ಕ್ಯಾನ್ಸರ್ ಪತ್ತೆ ಅಂತಕ್ಕಂತಹ ವಿಚಾರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮೊಟ್ಟೆ ಅಂಗಡಿ ಬಳಿ ನಾನು ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಾನೇ ಸಾಕಷ್ಟು ಜನ ದಿನಂಪ್ರತಿ ಇವತ್ತು ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಒಯ್ತಕ್ಕಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ದಿನನಿತ್ಯ ಕೂಡ ಇಲ್ಲಿ ಸಾಕಷ್ಟು ಮೊಟ್ಟೆಗಳನ್ನ ಇಲ್ಲಿಂದ ಅಂಗಡಿಗಳಿಗೆ, ಅವರವರ ಮನೆಗಳಿಗೆ, ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿಂದ ಮೊಟ್ಟೆಗಳನ್ನ ಒಯ್ತಕ್ಕಂಥದ್ದು ಯಥಾವತ್ತಾಗಿ ಇವತ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು. ಈ ಬಗ್ಗೆ ಒಂದಿಷ್ಟು ಇಲ್ಲಿ ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಪತ್ತೆ ಅಂತಕ್ಕಂತ ವಿಚಾರವಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಸರ್, ನಾವ್ ಹೇಳೋದಿಷ್ಟೇ, ಆ ತರ ಏನಾದ್ರು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಏನಾದ್ರು ಇಟ್ಟಿದ್ರೆ ಇದು ಯಾವಾಗಿಂದ ಬಂದಿದೆ ಅಂದ್ರೆ ಒಂದ್ ವಾರದಿಂದ ಬಂದಿರತಕ್ಕಂತ ಸುದ್ದಿ. ಇದು ಆಕ್ಚುಲಿ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಅಂಗಡಿಗಳಿಗೆ, ಆಮೇಲೆ ಮನೆಗಳಿಗೆ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಾಸ್ಪಿಟ್ಲ್ಗಳಿಗೆ, ರೋಗಿಗಳಿಗೆ ಎಲ್ಲರಿಗೂ ಕೊಡ್ತಾರೆ. ಈಗ ಅಂತ ಕೊಡ್ತಕ್ಕಂತ ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ಅಂತೇಳಿ ಮಕ್ಕಳಿಗೆ ಎಲ್ಲರಿಗೂ ನೀಡ್ತಾರೆ. ಇಂಥದ್ರನ್ನ ಇದ್ರ ಬಗ್ಗೆ ಅವಹೇಳನ ನೀಡಿರ್ತಕ್ಕಂತ ವ್ಯಕ್ತಿ ಮೇಲೆ ಕೂಡಲೇ ಕ್ರಮ ತಗೋಬೇಕಂತೇಳಿ ಹೇಳಿಕ್ ಇಷ್ಟಪಡ್ತೀವಿ. ಹಾಗೆ ಆ ತರ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಈ ಮೊಟ್ಟೆನ ಬೇಕಾದ್ರೆ ಪರಿಶೀಲನೆ ಕೊಟ್ಟು ಪರಿಶೀಲನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ಳಕ್ ಇಷ್ಟಪಡ್ತೀನಿ. ಇದು ಮೊಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದವ್ರು ಮಾತಾದ್ರೆ, ಇನ್ನು ಮೊಟ್ಟೆ ಮಾರ್ತಕ್ಕಂಥವ್ರು ಇದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀವಿ ಸರ್? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅಂತ ಹೇಳಿ ಒಂದು ಹಬ್ಬಿರ್ತಕ್ಕಂಥದ್ದು, ಏನ್ ಹೇಳ್ತೀವಿ? ಅದು ಇಲ್ಲಿದೇನಲ್ಲ ಸರ್, ಕರ್ನಾಟಕದ್ದು. ಅದು ಔಟ್ ಆಫ್ ಇಂದು. ಅದು ಏನಾದ್ರು ಮೊಟ್ಟೆ ಸ್ಟಾಕ್ ಮೊಟ್ಟೆ ಏನಾದ್ರು ಇದ್ರೆ ಆ ತರ ಏನಾದ್ರು ಬಂದಿರ್ಬೋದು ಅಲ್ಲಿ. ಇಲ್ಲಂತೂ ನಮ್ಮ ರಾಜ್ಯದೊಳಗೆ ಇಲ್ಲ. ಅದು 2-3 ದಿವಸಲಿದ್ದ ಫೇಕ್ ನ್ಯೂಸ್ ಎಬ್ಸಿದ್ದಾರೆ. ಅದ್ರಲ್ಲಿದ್ದ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮೊಟ್ಟೆ ಆ ತರ ಏನಾರು ಇದ್ದಿದ್ರೆ ಇಷ್ಟು ವರ್ಷಲಿದ್ದ ಐತಿ, ಆ ತರ ಏನ್ ಇಲ್ಲ. ಎಷ್ಟು ಮಾರ್ತಿರ್ತಾರೆ ದಿವಸ ಒಂದ್ 20-25 ಸಾವಿರ ಹೋಗುತ್ತೆ. 20-25 ಸಾವಿರ ಮೊಟ್ಟೆ ಹೋಗುತ್ತಾ. ಆ ತರ ಏನು ಕಂಡಿಲ್ಲ ಇಲ್ಲಿ. ಪ್ರಶ್ನೆ ಮಾಡ್ಯಾರ? ಇಲ್ಲ 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 ಯಾರು ಏನು ಪ್ರಶ್ನೆ ಏನಿಲ್ಲ. ಯಾಕಂದ್ರ ಮೇನ್ ಪೌಷ್ಟಿಕ ಆಹಾರ ಅಂತೇಳಿ ಒಳ್ಳೆ ಇದೈತಿ, ಕ್ಲೈಮೇಟ್ ಕೂಡಿರೋದ್ರಿಂದ ಮಾಮೂಲಾಗಿ ಐತಿ ಸರ್, ಹಂಗೇನಿಲ್ಲ. ಇದಿಷ್ಟು ಮೊಟ್ಟೆ ಏನು ಹೋಲ್ಸೇಲ್ ದರದಲ್ಲಿ ಮಾರಾಟವನ್ನ ಮಾಡ್ತಕ್ಕಂತಹ ವ್ಯಾಪಾರಸ್ಥರ ಮಾತು. ಅದ್ರ ಜೊತೆಗೆ ಖರೀದಿದಾರರು ಕೂಡ ಆ ರೀತಿಯ ಯಾವುದೇ ಅಂಶಗಳು ನಮಗೆ ಕಂಡು ಬಂದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.